ವಾವ್ ವೆರಿ ಸೂಪರ್. ನೈಸ್. ಹೌದಕ್ಕ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಹಾಕಿದ್ರೆ ಲುಕ್ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಬರ್ತದೆ. ಹಾಂ ಅದೇನೋ ಬರ್ತೈತೆ ಆದರೆ ಇಂಗ್ಲೀಷ್ ನಂಗೆ ಗೊತ್ತಾಗಲ್ಲ. ಹಾಂ ಹಾಂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ನನ್ನ ಬರ್ಡೇಗೆ ತುಂಬ ಜನ, ಸಾವಿರಾರು ಜನ ವಿಶ್ ಮಾಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಯಾರ್ದು ಸ್ಟೇಟಸ್ಸೇ ನೋಡಲ್ಲ. ಮೊನ್ನೆ ಸ್ಟೇಟಸ್ ನೋಡಿದರೆ ಪ್ರತಿಯೊಬ್ಬರು ಎಷ್ಟು ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸು, ಅಷ್ಟು ಜನನೂ ನಾನು ಫೋಟೋ ಹಾಕ್ಕೊಂಡಿದ್ರೆ ನಿಮ್ಮ ಸ್ಟೇಟಸಲ್ಲಿ ಎಲ್ಲರದೂ ನೋಡಿದ್ದೀನಿ. ಆಲ್ಮೋಸ್ಟ್ ನನಗೆ ಬಂದಿರೋ ಮೆಸೇಜಸ್ಸಿಗೆ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವೊಬ್ರಿಗೆ ಆದರೂ ಆಗಿಲ್ಲ, ಯಾಕಂದರೆ ಸಾವಿರಾರು ಮೆಸೇಜಸ್ ಬಂದಿತ್ತು. ಹಾಗಾಗಿ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ಹೇಳಬೇಕು ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನನಗೆ ಆವಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಜನ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದೀರ ನನ್ನ ಮೇಲೆ ಅಂತೇಳಿ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಬಯಸ್ತೀನಿ ನಾನು. ಆಮೇಲೆ ಮೊನ್ನೆ ನನ್ನ ಬರ್ಡೇ ಇತ್ತಲ್ವ, ಸಂಡೇ ಒಂದು ನಮ್ಗೆ ಬೇಕಾಗಿರೋರ್ದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮೀನಾಕ್ಷಿ ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲಿಗೆ ಹೋಗಿ ಬಂದು ಮೀನಮ್ಮವರು ಆ್ಯಕ್ಚುಲಿ ಕೇಕ್ ತೊಗೊಂಡು ಬಂದಿದ್ದರು ಕಟ್ ಮಾಡ್ಸೋಕ್ಕೆ ಅಂತ ಹೇಳಿ. ಅವ್ರು ಬಂದಿದ್ದರು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಕೇಕ್ ತರಿಸಿದ್ರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳಿ. ಹಾಗಾಗಿ ಎರಡು ಕೇಕ್ನೂ ಒಟ್ಟಿಗೆ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಿದ್ವಿ. ಆಮೇಲೆ ಕೇಕ್ ಕಟ್ ಮಾಡಿ ಆ್ಯಕ್ಚುಲಿ ಮೀನಾ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ. ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 11:30 ಆಗಿತ್ತು ನೈಟು. ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಹಾಗೆಯೇ ಒನ್ಸ್ ಅಗೇನ್ ಮತ್ತು ಮೀನಾ ಅವ್ರಿಗೆ, ಅವ್ರ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವರು ಕೂಡ ಸರ್ಪ್ರೈಸ್ ಆಗಿ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಮತ್ತು ತುಂಬ ಜನ ನನ್ನ ಸ್ಯಾರಿ ಮತ್ತು ಬ್ಲೌಸ್ನ ಲೈಕ್ ಮಾಡಿದ್ರ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನಿದು ತುಂಬ ದಿನವೇ ಆಗಿತ್ತು ವರ್ಕ್ ಮಾಡಿ, ಸ್ಟಿಚ್ ಮಾಡಿರಲಿಲ್ಲ. ಯಾಕಂದರೆ ಟೈಮ್ ಕೂಡ ಇರಲಿಲ್ಲ. ಮೊನ್ನೆ ಈಗ ವರ್ಕರ್ಸ್ ಇದ್ದಾರಲ್ವ, ಆಶಾ ಅವ್ರು ಬಂದಿದ್ದರು ಅಂತೇಳಿ ಕಟ್ ಮಾಡಿ ಕೊಟ್ಟೆ. ಆ್ಯಕ್ಚುಲಿ ನಂದು ಮೆಜರ್ಮೆಂಟ್ ಬ್ಲೌಸ್ ಕೂಡ ನನ್ನ ಶಾಪಲ್ಲಿ ಇರಲಿಲ್ಲ. ಹಾಗೇ ನನ್ನ ಮೆಜರ್ಮೆಂಟ್ ನನಗೆ ಸ್ವಲ್ಪ ಗೊತ್ತಿತ್ತಲ್ವ, ಹಾಗಾಗಿ ಹಾಗೆ ಕಟ್ ಮಾಡಿಕೊಟ್ಟೆ. ಸ್ಟಿಚ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು. ತುಂಬ ಖುಷಿ ಆಯಿತು. ಮತ್ತು ಮಾರನೇ ದಿನ ಅಂದರೆ ನೆನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು. ಸೊ ನನ್ನ ಮಗಳನ್ನ ರೆಡಿ ಮಾಡಬೇಕಿತ್ತು. ನಾನು ಆ್ಯಕ್ಚುಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳಿಗೊಂದು ಡ್ರೆಸ್ ಸ್ಟಿಚ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಬಟ್ ಆಗಿಲ್ಲ. ಇರೋದನ್ನೇ ಯಾವುದೋ ಒಂದು ಹಾಕಿ ಕಳಿಸಿದ್ದೆ. ಇನ್ನೇನು ಮಾಡೋದು, ಯಾಕಂದರೆ ಟೈಮ್ ಇರಲಿಲ್ಲ. ಅದು ಅಲ್ಲದೆ ಈ ವೀಕಲ್ಲಿ ಏನೇನೋ ಪ್ರಾಬ್ಲಮ್ಗಳಾಯಿತು. ಪ್ರಾಬ್ಲಮ್ ಅಂತಂದರೆ ಇದು ಫೋನ್ ಬೇರೆ ಎಲ್ಲ ಲಾಕ್ ಆಗಿಬಿಡ್ತು. ಇವಾಗ ಪ್ರತಿಯೊಂದು ಆನ್ಲೈನ್ ಕ್ಲಾಸು ಎಲ್ಲನೂ ಕೂಡ ಒಂದು ಕಡೆಯಿಂದ ಸರ್ಚ್ ಮಾಡಬೇಕು, ಎಲ್ಲೆಲ್ಲಿದೆ ಎಲ್ಲನೂ ಸರ್ಚ್ ಮಾಡಿ ಕಳಿಸ್ಬೇಕಾಗತ್ತೆ. ಅದಕ್ಕೇ ಸ್ವಲ್ಪ ಲೇಟ್ ಆಗ್ತಿದೆ ಆನ್ಲೈನ್ ಕ್ಲಾಸಸ್ ಕಳ್ಸೋಕ್ಕೆ. ಮತ್ತು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಸ್ಯಾರಿ ಹಾಕ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಈ ಸ್ಯಾರಿ ಬಂದು ನಮ್ಮ ಅತ್ತೆ ಎಕ್ಸ್ಪೈರ್ಡ್ ಆದ್ರಲ್ವ, ಆವಾಗ ಅವರು ಕಾರ್ಯ ಮಾಡುವಾಗ ಅವರ ರಿಲೇಟಿವು ತಂದು ಕೊಟ್ಟಿದ್ದರು ಸ್ಯಾರಿನ. ಬಟ್ ಸ್ಯಾರಿ ಹಾಕ್ಕೋಬೇಕು ಅಂತ ಹೇಳಿ ಅವತ್ತು ಪೂಜೆ ಕೂತ್ಕೊಳ್ಳೋಕ್ಕೆ ಸ್ಯಾರಿ ಹಾಕ್ಕೋಬೇಕು ಅಂತ ಹೇಳಿ ಹೇಳಿದರು. ಸೊ ಒಂದು ದಿನದಲ್ಲಿ ಅಲ್ಲಿ ಒಬ್ಬರು ಮನೆಯಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ನಾನು ವೇರ್ ಮಾಡಿರೋ ಬ್ಲೌಸಿಗೆ ಯಾವುದೇ ರೀತಿ ಡಿಸೈನ್ ಮಾಡ್ಕೊಂಡಿಲ್ಲ, ಹಾಗೇ ಪ್ಲೈನು ಅವರೇ ಸ್ಟಿಚ್ ಮಾಡಿಕೊಟ್ಟಿದ್ರು. ಬಟ್ ಸ್ಲೀವ್ಸ್ ಹತ್ರ ಅಷ್ಟು ಪರ್ಫೆಕ್ಟ್ ಇಲ್ಲ.
ಬ್ಯಾಕಲ್ಲೆಲ್ಲ ಓಕೆ, ಬಟ್ ಸ್ಲೀವ್ ಹತ್ರ ಅವರು ಡೌನಿಂಗೆಲ್ಲ ಸ್ವಲ್ಪ ಕಡಿಮೆ ಮಾಡಿಲ್ಲ. ಹಾಗಾಗಿ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬಂದಿದೆ ಇದರಲ್ಲಿ, ಈ ಬ್ಲೌಸಲ್ಲಿ. ಇವಾಗ ಆ್ಯಕ್ಚುಲಿ ನಾನು ವರ್ಕರಿಗೆ ಕಟ್ ಮಾಡಿ ಕೊಡ್ತಾಯಿದ್ದೆ, ಬಟ್ಟೆ ಕಟ್ ಮಾಡಿ ಕೊಡ್ತಾಯಿದ್ದೆ. ಇವಾಗ ಮತ್ತು ಇನ್ನೊಂದು ಹೇಳಬೇಕು, ಮಂಡ್ಯದವರು ಒಬ್ಬರು ಬರ್ತಾರೆ, ಇಲ್ಲೇ ಇರ್ತಾರೆ, ಅವರು ಇಲ್ಲೇ ಸ್ಟೇ ಆಗ್ತಾರೆ, ಅಂದರೆ ಇಲ್ಲೇ ಮನೆಯೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ನಾನೇ ಅವರಿಗೆ ಮನೆಯೆಲ್ಲ ತೋರಿಸ್ಕೊಟ್ಟಿದ್ದೆ. ಅವರು ಅಡ್ವಾನ್ಸ್ ಎಲ್ಲ ಕೊಟ್ಟು, ಅಂದರೆ ಆಷಾಢದಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಹೋಗಿದ್ರು, ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಈಗ ಆ್ಯಕ್ಚುಲಿ ಅವರು ಬಂದಿದ್ದಾರೆ. ಬಂದು ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತ ಮುಂಚೆನೇ ಬಂದು ಎಲ್ಲ ಪೇಂಟ್ ಎಲ್ಲ ಮಾಡಿಸಿ ಎಲ್ಲದು ಐಟಮ್ಸ್ ತಂದು ಹಾಕೋಗಿದ್ರು. ಬಟ್ ಅವರು ಮತ್ತೆ ಊರಿಗೆ ಹೋಗಿದ್ರು, ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ. ಇವಾಗ ಬಂದಿದ್ದಾರೆ, ನಿನ್ನೆಯಿಂದ ಜಾಯ್ನ್ ಆಗಿದ್ದಾರೆ ಅವರು ಕೂಡ. ಅವರು ಆ್ಯಕ್ಚುಲಿ ನಿನ್ನೆ ಬಂದು ಒಂದು 3 ಲೆಹೆಂಗಾ ಸ್ಟಿಚ್ ಮಾಡಬೇಕಿತ್ತು. ಅಂದರೆ ಲೆಹೆಂಗಾದು ಸ್ಕರ್ಟು 3 ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದೀನಿ. ಓಕೆ, ಹೇಳ್ಕೊಟ್ರೆ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರನೇ ಅವರೇ ಸ್ಟಿಚ್ ಮಾಡಿದರು 3 ಕೂಡ. ನಾನು ತೋರಿಸ್ತೀನಿ ನಿಮಗೆ ಅವರು ಸ್ಟಿಚ್ ಮಾಡಿರೋದನ್ನು. ಇನ್ನು ಆಶಾ ಅವ್ರಿಗೆ ಇದೊಂದು ಬ್ಲೌಸ್ ಕಟ್ ಮಾಡಿಕೊಟ್ಟಿದ್ದೆ. ನೆಕ್ಸ್ಟು ಇನ್ನು ಒಂದು ಲಂಗ ಬ್ಲೌಸ್ ಕಟ್ ಮಾಡಿಕೊಟ್ಟಿದ್ದೆ. ಅವರು ಅದೆರಡು ಸ್ಟಿಚ್ ಮಾಡಿ ಮಧ್ಯಾಹ್ನ ಮೇಲೆ ಹೋದ್ರು ಮನೆಗೆ. ಬಟ್ ಇವರು ಮಂಡ್ಯದವರು, ಇವ್ರು ಇಲ್ಲೇ ಇರ್ತಾರಲ್ವ ನಮ್ಮ ಲೇಔಟಲ್ಲೇ, ನಮ್ಮ ಮನೆ ಹತ್ರನೇ ಮನೆ, ಸ್ವಲ್ಪ ಹತ್ರನೇ. ಸೊ ಹಾಗಾಗಿ ಅವರು ನೈಟ್ ಆದ್ರೂ ಸ್ವಲ್ಪ ಲೇಟ್ ಆದ್ರೂ ಇರ್ತಾರೆ. ಅವರು ಇದ್ದರು, ಒಂದು 7:30ವರೆಗೂ ಇದ್ದರು, ಆಮೇಲೆ ಹೋದರು. ಆ್ಯಕ್ಚುಲಿ ನಾನಿವತ್ತು ಶಾಪ್ಗೆ ಹೋಗ್ಬೇಕು, ರೆಡಿ ಆಗಬೇಕು ಅಂದರೆ ಎಮರ್ಜೆನ್ಸಿ ಬ್ಲೌಸಸ್ ಸ್ಟಿಚ್ ಮಾಡಿಕೊಡ್ಬೇಕು. ಇವತ್ತೊಂದು 3 ಬ್ಲೌಸಸ್ಸು ಅರ್ಜೆಂಟು, ಯಾಕಂದರೆ ಬೆಳಗಾಂ ಅವ್ರದ್ದು ಪೊಲೀಸ್ ಅವರು ಅಂತ ಹೇಳ್ತಿದ್ದೀನಲ್ವ, ಅವ್ರದ್ದು ಊರಿಂದ ಕೊಟ್ಟು ಕಳಿಸಿದ್ದಾರೆ ಬ್ಲೌಸು. ಅದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು. ಹಾಗಾಗಿ ಇವಾಗ ಹೋಗಿ ವರ್ಕ್ ಹಾಕಬೇಕು. ಅಷ್ಟರಲ್ಲಿ ಇದೊಂದು ವಿಡಿಯೋ ಎಡಿಟ್ ಮಾಡೋಗೋಣ ಅಂತ ಹೇಳಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಮತ್ತು ಇವಾಗ ವರ್ಕರ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಏನು ಕಷ್ಟ ಅಂತ ಅನಿಸಲ್ಲ. ಅವರೇ ಇಟ್ಕೊಂಡು ವಿಡಿಯೋ ಮಾಡ್ತಾರೆ. ಹಾಗಾಗಿ ಇವಾಗ ಸ್ವಲ್ಪ ವಿಡಿಯೋಸು ಮಾಡೋಕ್ಕೇನು ಕಷ್ಟ ಆಗೋಲ್ಲ, ಬಟ್ ಎಡಿಟ್ ಮಾಡೋಕ್ಕೇ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮದು ಮದುವೆ ಬ್ಲೌಸಸ್ಸು ನಾನಿನ್ನು ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಒಂದೇ ಒಂದು ಬ್ಲೌಸು ವರ್ಕ್ ಹಾಕಿದ್ದೀನಿ ನಿನ್ನೆ. ಬಟ್ ನೋಡಿ, ಅದು ಒಂದು ಹಾಕಿದ್ದಕ್ಕೆ ಕಸ್ಟಮರ್ದು ಪೆಂಡಿಂಗ್ ಆಗಿದೆ. ಆ್ಯಕ್ಚುಲಿ ಇವಾಗ ಟೈಲರ್ಗಳೆಲ್ಲ ಕೊಡ್ತಾ ಇದ್ದಾರಲ್ವ, ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ಸು ಅಂತ ಹೇಳಿ. ಅಂಜನಾಪುರದವ್ರು ಆ್ಯಕ್ಚುಲಿ ನೀವು ಊರಿಗೆ ಹೋದರೆ ಹೇಗೆ, ನಾನು ಒಂದು ವಾರ ಮುಂಚೆನೇ ಊರಿಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ, ನೀವು ಊರಿಗೆ ಹೋದರೆ ಹೇಗೆ ನಾನು ಬಟ್ಟೆಗಳನ್ನ ತೊಗೊಳ್ಳೋದಾ, ವರ್ಕ್ ಬ್ಲೌಸು ಬೇಡವಾ ಅಂತ. ನೋಡೋಣ, ತೊಗೊಂಡಿರಿ ನೋಡೋಣ. ಬೈ ಚಾನ್ಸ್ ನಾನು ಊರಿಗೆ ಹೋದ್ರೂ ಏನಾದರೂ ಶಾಪ್ ಓಪನ್ ಮಾಡೋ ಥರ ಇದ್ದರೆ ನಾನು ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ನಾವು ಅದೇ ಕೆಲಸ ಮಾಡೋಕ್ಕೆ ಅಂತ ಮಿಷಿನ್ ತೊಗೊಂಡಿರ್ಬೇಕಾದ್ರೆ ಅದೇ ಅವರು ಹೇಳ್ತಾಯಿದ್ರು, ಅರ್ಜೆಂಟ್ ಅಂತ ಅಂದ್ರೂ ಮಾಡಿಕೊಡ್ತೀರಲ್ವಾ ಅಂತ ಹೇಳಿ. ಯಾಕಂದರೆ ಅದೇ ಕೆಲಸ ಮಾಡೋಕ್ಕೇ ತಾನೇ ಮಿಷಿನ್ ತೊಗೊಂಡಿರೋದು. ಹಾಗಾಗಿ ಟೈಮ್ ಮಾಡಿಕೊಂಡು ಸ್ವಲ್ಪ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ಖಾಲಿ ಕೂತ್ಕೋಬೇಕಾಗತ್ತಲ್ವ. ಇಲ್ಲ, ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಅಂದರೆ ಕಷ್ಟ ನಮಗೂ. ಆಮೇಲೆ ಅಷ್ಟು ಲಕ್ಷ ಕೊಟ್ಬಿಟ್ಟು ನಾವು ಮಿಷಿನ್ ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ರಿಸ್ಕ್ ತೊಗೋಬೇಕು. ನಾವು ಬಟ್ಟೆಗಳು ಬರ್ತಾಯಿದೆ ಅಂದವಾಗ ತುಂಬ ಜನ ಇವಾಗ ಆಲ್ರೆಡಿ ಲೇಟ್ ಅಂತಲೇ ಅಂದ್ಕೊಂಡಿದ್ದಾರೆ. ಬಟ್ಟೆ ಕೊಡೋದು ತುಂಬ ಲೇಟ್ ಅಂದ್ಕೊಂಡಿದ್ದಾರೆ ಬಿಡಿ. ಬಟ್ ಏನು ಮಾಡೋದು, ಇನ್ಮೇಲೆ ಒಂದು ಸ್ವಲ್ಪ ಫಾಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಸ್ಟಿಚ್ ಮಾಡೋರೆ ಇವಾಗ ಆಶಾ ಅವರು ಮತ್ತು ಈ ಮಂಜುಳಾ ಅವರು, ಮಂಡ್ಯದವರು ಇಬ್ಬರು ಕೂಡ. ಮಂಡ್ಯದವ್ರ ಹೆಸರು ಮಂಜುಳಾ ಅಂತ. ಇಬ್ಬರು ಕೂಡ ಇವಾಗ ಸ್ಟಿಚ್ ಮಾಡೋರೇ ಸಿಕ್ಕಿರೋದ್ರಿಂದ ನಂದು ಕಟಿಂಗ್ ಮಾಡೋ ಕೆಲಸ ಅಷ್ಟೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಅವರು ಇಲ್ಲ ಅಂದಾಗ ನಾನು ಸ್ಟಿಚ್ ಮಾಡಬೇಕಾಗತ್ತೆ. ನೋಡೋಣ ಎಷ್ಟೆಷ್ಟು ಬೇಗ ಕೆಲಸ ಮುಗಿಸ್ತೀನಿ ಅಂತ ಹೇಳಿ. ಈಗ ಆನ್ಲೈನಿಂದ ಕಳಿಸೋರ್ದು ಅಷ್ಟೇ, ತುಂಬ ಲೇಟ್ ಮಾಡಿಬಿಟ್ಟೆ ಕೆಲವ್ರದ್ದು. ಮತ್ತು ಇವಾಗ ಆ್ಯಕ್ಚುಲಿ ಅವರಿಗೆ ಸ್ವಲ್ಪ ಹೊಸ್ದಾಗಿ ಏನಾದರೂ ಡಿಸೈನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ, ಬ್ಯಾಕಲ್ಲಿ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ. ಸೊ ಒಂದು ಸ್ವಲ್ಪ ಇದನ್ನು ಬ್ಯಾಕ್ ನೆಕ್ಕು ಬ್ರಾಡ್ ಮಾಡಬೇಕಿತ್ತು. ಅದಕ್ಕೆ ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿಬಿಟ್ಟು ಪೈಪಿಂಗ್ ಮಾಡಿ
ಅವರಿಗೆ ಯಾವ ಥರ ಅದನ್ನು ಅಟ್ಯಾಚ್ ಮಾಡೋದು ಅಂದರೆ ಒಂದು ಸರಿ ತೋರಿಸ್ಕೊಟ್ರೆ ನೆಕ್ಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಅವರು ಕರೆಕ್ಟಾಗಿ ನನ್ನೇನು ಕೇಳಲ್ಲ ಮಾಡಿಬಿಡ್ತಾರಲ್ವ. ಹಾಗಾಗಿ ಅವರಿಗೆ ತೋರಿಸ್ಕೊಡ್ತಾಯಿದ್ದೆ. ಈ ಥರ ಸಣ್ಣ ಪುಟ್ಟದ್ದು ಕೆಲಸಗಳನ್ನ ಗೊತ್ತಿಲ್ಲ ಅಂದಿರೋದನ್ನ ಮ್ಯಾನೇಜ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಎಲ್ಲನೂ ನಾನೊಬ್ಬಳೇ ಮಾಡಬೇಕು ಅಂದರೂ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನೋಡಿ, ಇವಾಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ತುಂಬ ಟೈಮು ತಗೊಳ್ತಾ ಇದೆ ಅನ್ನಿಸ್ತಾ ಇದೆ. ಯಾಕಂದರೆ ಆಲ್ರೆಡಿ ಅವರು ಮಂಜುಳಾ ಅವ್ರು ಕಾಲ್ ಮಾಡಿದರು, ರೆಡಿ ಆಗಿದ್ದೀರಾ ಮೇಡಮ್ ಅಂತ. ಇಲ್ಲ, ನಾನು ಸ್ವಲ್ಪ ಮನೆ ಕೆಲಸ ಇದೆ, ಮನೆ ಕೆಲಸ ಎಲ್ಲ ಮಾಡಿ ಬರ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದುಬಿಟ್ಟು 9:40 ಆಗಿದೆ. ನಾನು 10 ಗಂಟೆ ಅಷ್ಟರಲ್ಲಿ ಹೋಗಬೇಕು ಶಾಪ್ಗೆ, ಇಲ್ಲಾಂದರೆ ಕೆಲಸಗಳಾಗಲ್ಲ ಬೇಗ. ಸೊ ಹಾಗಾಗಿ ಎಡಿಟ್ ಮಾಡ್ತಾಯಿದ್ದೀನಿ ಬೇಗ. ಆ್ಯಕ್ಚುಲಿ ನೆನ್ನೆದು ಅಲ್ವಾ ಇದು ವಿಡಿಯೋ, ಒಂದು ಲಂಗ ಬ್ಲೌಸ್ದು ಕೊಟ್ಟು ತುಂಬ ದಿನ ಆಗಿತ್ತು. ಬಟ್ ಮೆಜರ್ಮೆಂಟು ನಾನು ತೊಗೊಂಡಿದ್ದೆ, ಅದು ಮಿಸ್ ಆಗಿಬಿಟ್ಟಿತ್ತು. ಈ ಶಾಪು ಬಂದಮೇಲೆ 2-3 ಬುಕ್ ಆಗೋಯ್ತು. ಬುಕ್ ಖಾಲಿಯಾಗಿ ಡೈರಿಲಿ ಬರ್ಕೋತಾ ಇದ್ದೀನಿ ಇವಾಗ. ಹಾಗಾಗಿ ಮತ್ತೆ ನೆನ್ನೆ ಬರೋಕ್ಕೆ ಹೇಳಿದ್ದೆ ಆ ಹುಡುಗಿನ, ಅವರು ಬಂದಿದ್ದರು. ಸೊ ಮೆಜರ್ಮೆಂಟ್ ತೊಗೋತಾ ಇದ್ದೆ ಲಂಗ ಬ್ಲೌಸಿಗೆ. ಸ್ವಲ್ಪ ತುಂಬ ಡೀಪ್ ಬೇಡ, ಸ್ವಲ್ಪ ಕಡಿಮೆನೇ ಮಾಡಿ, ಬೋಟ್ ನೆಕ್ ಮಾಡಿ, ಬ್ಯಾಕಲ್ಲಿ ಬಟನ್ ಬೇಕು, ಈ ಥರ ಎಲ್ಲ ಹೇಳ್ತಿದ್ರು. ಸೊ ಹಾಗಾಗಿ ಓಕೆ ಆಯ್ತಪ್ಪ, ಸ್ಟಿಚ್ ಮಾಡಿಕೊಡ್ತೀನಿ ಅಂತ ನೆನ್ನೆನೇ ಲಂಗನ ಮುಗಿಸಿದ್ದೀವಿ. ಸ್ಕರ್ಟ್ ಸ್ಟಿಚ್ ಮಾಡಿ, ಬ್ಲೌಸ್ ಒಂದು ಸ್ಟಿಚ್ ಮಾಡಬೇಕು. ಬ್ಲೌಸು ವಿತ್ ಬೆಲ್ಟ್ಗೆ ನೆರಿಗೆ ಮಾಡಿಬಿಟ್ಟು ದಾವಣಿ ಥರ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಬೇಕು. ಇದನ್ನು ಇವತ್ತು ಫಿನಿಷ್ ಮಾಡಬೇಕು. ಅದ್ರ ಜೊತೆಗೆ ಬ್ಲೌಸಸ್ಗಳು ಬೇರೆ ಕೊಡಬೇಕು. ನೆನ್ನೆ ಆ್ಯಕ್ಚುಲಿ ಒಬ್ಬರು ಬಂದೋದ್ರು, ಅವ್ರದ್ದು ನೆನ್ನೆ ಮಧ್ಯಾಹ್ನ ಕೊಡ್ತೀನಿ ಅಂದಿದೆ. ಬಟ್ ಆಗಲಿಲ್ಲ, ಯಾಕಂದರೆ ನಂದು ಬ್ಲೌಸ್ ವರ್ಕ್ ಹಾಕಿದೆ, ಅದು ವರ್ಕ್ ಆಗೋದು ಲೇಟ್ ಆಗಿಬಿಡ್ತು. ಹಾಗಾಗಿ ಮತ್ತು ಇವರಿಗೆ ಸ್ವಲ್ಪ ಮಂಜುಳಾ ಅಂತ ಹೇಳಿದ್ನಲ್ವ, ಮಂಡ್ಯದವರು, ಇವರೇ ಅವರು. ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಊರಲ್ಲಿ. ಆ್ಯಕ್ಚುಲಿ ಇವರು ಊರಲ್ಲಿ ಎಲ್ಲ ಕೆಲಸನೂ, ಹೊಲ ಗದ್ದೆ ಎಲ್ಲ ಕೆಲಸನೂ ಮಾಡ್ತಿದ್ರಂತೆ. ಆ್ಯಕ್ಚುಲಿ ಅರೌಂಡ್ ನನ್ನ ಏಜೇ ಅವರು, ಆದ್ರೂ ಅಷ್ಟು ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ರು. ಬಟ್ ಇವಾಗ ಮಕ್ಕಳು ಎಜುಕೇಷನ್ ಎಲ್ಲ ಸ್ವಲ್ಪ ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ. ಬಟ್ ಮಕ್ಕಳು ಬಂದಿಲ್ಲ, ಮಕ್ಕಳು ಅಲ್ಲೇ ಸ್ಕೂಲ್ಗೆ ಹೋಗ್ತಿದ್ದಾರೆ. ಈ ವರ್ಷ ಅಲ್ಲೇ ಓದಿ ನೆಕ್ಸ್ಟ್ ಇಯರಿಂದ ಮಕ್ಕಳನ್ನ ಇಲ್ಲೇ ಕರೆಸ್ಕೋತೀವಿ ಅಂತ ಹೇಳಿದ್ದಾರೆ. ಬಟ್ ಅದೇ ಕಷ್ಟಪಡಬೇಕು ಅಂದಾಗ ನನಗೆ ಕೇಳಿದ್ರು ಅವರು ಮುಂಚೆನೇ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ, ಏನಾದರೂ ಮಾಡಿ ನನ್ನ ಕೆಲಸ ಕೊಡಿ, ನಾನು ಬರ್ತೀನಿ ಅಲ್ಲಿಗೆ ಅಂತ. ಆವಾಗ ನಾನು ಹೇಳಿದ್ದೆ, ಅಲ್ಲಿ PG ಎಲ್ಲ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿ, ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ. ಅವರು ಇಲ್ಲೇ ಬಂದರು, ಅವರ ಹಸ್ಬೆಂಡು ಇಲ್ಲ ಹೋಗ್ಬಿಡೋಣ ಅಲ್ಲಿಗೆ ಅಂತ. ಅವರು ಇಲ್ಲೇ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ತೋರಿಸ್ಕೊಡ್ತಾ ಇದ್ದೆ ನಾನು ಸ್ಕರ್ಟ್ನ ಯಾವ ಥರ ನೆರಿಗೆ ಮಾಡಿ, ಅಂದರೆ ಸ್ಟಿಚ್ ಮಾಡಬೇಕು ಅಂದರೆ ಮನೆಯಲ್ಲಿ ಊರಲ್ಲಿ ಹೊಲಿತಾ ಇದ್ರಂತ ಅವರು ಬಟ್ಟೆನ. ಬಟ್ ಒಬ್ಬೊಬ್ರು ಮೆಥಡ್ ಒಂದೊಂದು ಥರ ಇರ್ತದಲ್ವ. ಹಾಗಾಗಿ ನಾನೇನು ವೇಸ್ಟ್ ಮೆಜರ್ಮೆಂಟಿಗೆ ಪಟ್ಟಿ ಕಟ್ ಮಾಡ್ಕೊಂಡಿರ್ತೀನಲ್ವ, ಆ ಪಟ್ಟಿಗೇನೇ ಅಟ್ಯಾಚ್ ಮಾಡ್ಕೊಂಬರಬೇಕು ಪ್ಲೀಟ್ಸ್ನ ಅಂಥೇಳಿ, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅವರಿಗೆ ತೋರಿಸ್ಕೊಡ್ತಾ ಇದ್ದೆ. ಸೊ ಒಂದೆರಡು ಮೂರು ತೋರಿಸ್ಕೊಟ್ಟ ತಕ್ಷಣ ಕ್ಯಾಚ್ ಮಾಡಿಕೊಂಡ್ರು. ಆಮೇಲೆ 3 ಸ್ಕರ್ಟ್ನು ಕೂಡ ಸ್ಟಿಚ್ ಮಾಡಿದರು. ಆಶಾ ಅವರು ಮುಂಚೆ ಸ್ವಲ್ಪ ಸ್ಲೋ ಇದ್ದರು, ಇವಾಗ ಅವರು ಕೂಡ ಫಾಸ್ಟ್ ಆಗಿದ್ದಾರೆ. ಅವರು ಬ್ಲೌಸ್ ಸ್ಟಿಚ್ ಮಾಡ್ತಿದ್ರು. ಆಮೇಲೆ ನೆಕ್ಸ್ಟು ಅವ್ರಿಗೆ ಹೇಳಿಕೊಟ್ಟು ಆ ಥರನೇ ಸ್ಟಿಚ್ ಮಾಡಿ ಅಂತ ಹೇಳಿಕೊಟ್ಟು ನಾನು ಬಂದೆ. ಆ್ಯಕ್ಚುಲಿ ವರ್ಕ್ ಆಗ್ತಾಯಿದೆ ಕಂಪ್ಯೂಟರ್ ಮಿಷಿನಲ್ಲಿ. ಸ್ವಲ್ಪ ಲಾಸ್ಟಲ್ಲಿ ಥ್ರೆಡ್ ಕಟ್ ಆಗಿಬಿಡ್ತು, ಹಾಕ್ತಾನೆ ಇದ್ದೆ ಥ್ರೆಡ್ಡು. ಹಾಗಾಗಿ ಆ ಡಿಸೈನು ತುಂಬಾ ಚೆನ್ನಾಗಿ ಬಂತು. ಆ್ಯಕ್ಚುಲಿ ನೆಟ್ ಹಾಕಿ ಇದೆ ನಂದಲ್ಲ ಬ್ಲೌಸು, ಅಂದರೆ ನನ್ನ ತಮ್ಮನ ಮದುವೆ ಆಗ್ತಾರೋ ಹುಡುಗಿದು. ನಾನು ಆ್ಯಕ್ಚುಲಿ ಹೊಸ ಡಿಸೈನೇ ಟ್ರೈ ಮಾಡ್ತಾ ಇರೋದು, ನೆಟ್ ಹಾಕಿ ಹಾಕ್ತಾಯಿದ್ದೀನಿ. ಬಟ್ ಆದರೂ ಹೇಳಿದ್ರು ಹಸ್ಬೆಂಡು, ಚೆನ್ನಾಗಿರೋದು ಮಾಡು ಅಂತ ಹೇಳಿ. ನಾನು ಚೆನ್ನಾಗಿದೆ ಅಂತಲೇ ಮಾಡ್ತಾಯಿದ್ದೆ ಡಿಸೈನು. ನೋಡೋಣ ಯಾವ ಥರ ಫಿನಿಶೆಲ್ಲ ಆದಮೇಲೆ ಯಾವ ಥರ ಬರುತ್ತೆ ಅಂತ ಹೇಳಿ.
ನೆಕ್ಸ್ಟ್ ಲಂಗ ಬ್ಲೌಸ್ದು ಸ್ಕರ್ಟ್ ಸ್ಟಿಚ್ ಮಾಡಿಸಿ ಈಗ ಆಶಾ ಅವರಿಗೆ ನಾನು ಬ್ಲೌಸ್ನ ಕಟ್ ಮಾಡಿ ಕೊಡ್ತಾಯಿದ್ದೆ. ಅದೇ ಒಂದಿಬ್ಬರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲಿಯೋರು ಇದ್ದಾರೆ ಅಂತ ಅಂದರೆ ಬೇಗ ಬೇಗ ಕೆಲಸ ಆಗುತ್ತೆ, ಮತ್ತು ಬೇಗ ಬೇಗ ಮಾಡೋರು ಆಗಬೇಕು ಕೆಲಸನ. ನಾವು ಹೇಳ್ಕೊಟ್ಕೊಂಡು ನಿಧಾನವಾಗಿ ಮಾಡ್ತಾಯಿದ್ರೆ ನಮ್ಮ ಕೆಲಸಗಳು ಫಾಸ್ಟಾಗಿ ಆಗೋಲ್ಲ ಅಷ್ಟೇ, ಇನ್ನೇನಿಲ್ಲ. ಹೇಳ್ಕೊಡೋರಿಗೆ ಅಂತಲೇ ಸಪ್ರೇಟಾಗಿ ಒಂದು ಮಿಷಿನ್ ಇದ್ದರೆ ಅವ್ರೇನೋ ಆ ಮಿಷಿನಲ್ಲಿ ಕಲ್ತ್ಕೋತಾರೆ. ಬಟ್ ಇರೋ ಮಿಷಿನು ನಾನು ಸ್ಟಿಚಿಂಗಿಗೆ ಅಂತಲೇ ತಂದಿರೋದ್ರಿಂದ ಸ್ವಲ್ಪ ಫಾಸ್ಟ್ ಕೆಲಸ ಮಾಡೋರು ಬೇಕು. ನೋಡಿ, ಇದೇ ಡಿಸೈನ್ ಆ್ಯಕ್ಚುಲಿ ನಾನು ಹಾಕ್ತಿರೋದು. ಡಿಸೈನ್ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ಈ ಡಿಸೈನ್ ಲೈಕ್ ಆದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಯಾವ ಥರ ನಾನು ಡಿಸೈನ್ ಮಾಡ್ಕೊಳ್ಬೋದು ಮದುವೆ ಬ್ಲೌಸಸ್ಗೆ ಅಂತ ನಿಮ್ಮ ಸಜೆಷನ್ ಬೇಕಾದರೆ ನನಗೆ ಕೊಡ್ಬೋದು. ನೋಡೋಣ, ಯಾಕಂದರೆ ತುಂಬ ಜನ ಕಂಪ್ಯೂಟರೈಸ್ಡ್ ಮಿಷಿನ್ ಯೂಸ್ ಮಾಡ್ತಿರೋರು ಇದ್ದೀರಲ್ವ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಇನ್ನೂ ಬೇರೆ ಥರ ಡಿಸೈನ್ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಹೊಸ್ದಾಗಿ ನಾನು ಏನಾದರೂ ಟ್ರೈ ಮಾಡಬೇಕು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಜನ ಅದೇ ಕೇಳೋದು, ನೀನು ಹಾಕ್ಕೊಳ್ಳೋ ಬ್ಲೌಸಸ್ ಎಲ್ಲದೂ ಚೆನ್ನಾಗಿರುತ್ತೆ. ನಾನು ಇವಾಗ ಏನು ಹಾಕಿದ್ದೀನಿ ಇದೊಂದೇ ಅನಿಸುತ್ತೆ ಮೇ ಬಿ ಯಾವುದು ಏನು ಡಿಸೈನ್ ಇಲ್ದಂಗೆ ಸ್ಟಿಚ್ ಮಾಡಿಸ್ಕೊಂಡಿರೋದು. ನಾನು ಮಾಡ್ಕೊಂಡಿದ್ದಿದ್ರೆ ಬೇರೆಯವರು ಸ್ಟಿಚ್ ಮಾಡಿಕೊಟ್ರು. ಅದೇ ಸ್ಯಾರೀಸ್ ಎಲ್ಲ ತುಂಬ ಸಿಂಪಲ್ ಇದ್ರೂ ಕೂಡ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೋತೀರಲ್ಲ, ಅದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಯಾಕಂದರೆ ವರ್ಕೇ ಮಾಡಬೇಕು ಅಂತ ಏನಿಲ್ಲ, ಬಟ್ ನಾವು ಅದನ್ನು ತಲೆ ಓಡಿಸಿ ಬೇರೆ ಬೇರೆ ಡಿಸೈನ್ಗಳನ್ನ ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಬಂದು ಬಫ್ ನೆಕ್ ಮಾಡಬೇಕಿತ್ತು. ಆ್ಯಕ್ಚುಲಿ ನನ್ನ ಮಗಳು 12:30ಗೆ ಬಂದಿದ್ಲು. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು ಅಂತ ಹೇಳಿ ಅವಳನ್ನ ಮನೆಗೆ ಬಂದೆ ಅಂದರೆ ವ್ಯಾನ್ ಮನೆ ಹತ್ರನೇ ನಿಲ್ಲಿಸ್ತಾರೆ, ಮನೇಲಿ ಇರ್ತಾಳೆ. ಬಟ್ ಹೋಗಿ ಅವಳನ್ನ ನೋಡ್ಕೊಂಬರ್ಬೇಕಿತ್ತು. ಸೊ ಅದಕ್ಕೆ ಒಂದು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿ, ಈ ಥರ ಅಟ್ಯಾಚ್ ಮಾಡಿ ಅಂತ ಹೇಳಿ ಒಂದು ಬ್ಲೌಸ್ನ ಅವರಿಗೆ ತೋರಿಸ್ತಾ ಇದ್ದೆ. ಈ ಥರ ಅಟ್ಯಾಚ್ ಮಾಡಿಬಿಡಿ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಮನೆಗೆ ಹೋಗ್ಬಿಟ್ಟು ಬಂದೆ. ನೆನ್ನೆ ಆ್ಯಕ್ಚುಲಿ 3-4 ಸರಿ ಮನೆಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಮಕ್ಕಳು ಮನೇಲಿದ್ದರು ಅಂತ ಅಂದರೆ ನಾವು ಅವ್ರ ಕಡೆಗೆ ನೋಡ್ಕೋತಾ ಇರಬೇಕಲ್ವ, ಯಾಕಂದರೆ ಕೆಲಸ ಯಾವಾಗಲೂ ಇರುತ್ತೆ. ಮಕ್ಳ ಕಡೆಗೂ ಸ್ವಲ್ಪ ಗಮನ ಕೊಡಬೇಕು. ಏನಂದರೆ ಆದ್ರೂ ನಾನು ಹೋಗೋಷ್ಟರಲ್ಲಿ ಪಾಪ ಟಯರ್ಡ್ ಆಗಿದ್ಲೋ ಏನೋ ಗೊತ್ತಿಲ್ಲ, ಹಾಗೆ ಸೋಫಾ ಮೇಲೆ ಹಂಗೆ ಮಲಗಿದ್ಲು. ಬೇಜಾರಾಯಿತು, ಯಾಕಂದರೆ ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ನಾವು ಮಕ್ಳ ಕಡೆಗೆ ಟೈಮ್ ಕೊಡಲೇಬೇಕು. ಅದಕ್ಕೋಸ್ಕರನೇ ನಾನು ಇವಾಗ ಮಕ್ಳ ಕಡೆಗೆ ಟೈಮ್ ಕೊಡಬೇಕು ಅಂತಲೇ ಸ್ವಲ್ಪ ವರ್ಕರ್ನೆಲ್ಲ ಇಟ್ಕೊಂಡಿಲ್ಲ, ಅಂದರೆ ಒಬ್ಬಳೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಅದೇ ಅವರಿಗೆ ಹೇಳ್ತಾ ಇದ್ದೆ, ಇಷ್ಟು ಬರಬೇಕು, ಈ ಥರ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಬರುತ್ತೆ ಅಂತ ಹೇಳಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟು. ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮಕ್ಳನ್ನ ನೋಡೋದೇ ಒಂಥರ ಖುಷಿ ಆಗುತ್ತಲ್ವ. ಎಲ್ಲ ಮಕ್ಕಳು ಯಾವ ಥರ ರೆಡಿ ಆಗಿಬಿಟ್ಟು ಬಂದಿದ್ರು ನೋಡಿ, ಖುಷಿ ಆಯಿತು. ಅವರಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ರು. ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಅವರ ಸ್ಕೂಲಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾನು ಹಾಕೋ ಅಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ, ನೀವು ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು.